ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂಜು, ಅಯ್ಯೋ ಓಕೆ, ತುಂಬ ಟೆನ್ಷನ್ ಮಾಡ್ಕೊಂಡಿರೋ ಹಾಗಿದೆ. ಏನಿಲ್ಲ ಅದಕ್ಕೆ, ನಾನು ಆರಾಮಾಗೇ ಇದ್ದೀನಿ. ನಮ್ಮ ಮೊಬೈಲ್ ನೋಡ್ಕೊಂಡು ಏನೋ ತುಂಬ ಟೆನ್ಷನಲ್ಲಿರೋ ಆಗಿದೆ. ಶೋರಾ? ಏನಿಲ್ಲ ಅದಕ್ಕೆ. ಓಕೆ, ಫಂಕ್ಷನಿಗೆ ಬಂದಿದ್ದೀವಿ, ಇಲ್ಲಿ ಕಾನ್ಸಂಟ್ರೇಟ್ ಮಾಡು, ಫೋನ್ ಬಿಡು. ಓಕೆ, ರಿಲ್ಯಾಕ್ಸ್. ಅಲ್ಲ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಎಲ್ಲ ಹೇಳ್ಕೊಡ್ಬೇಕು. ಹೋಗಿ ಸೀತಂಗ್ ಸಹಾಯ ಮಾಡಕ್ಕಾಗಲ್ವಾ? ಅಷ್ಟು ಪುಟ್ಟ ಹುಡುಗಿ ಸಿಹಿ, ಅವಳು ಹೋಗಿದ್ದಾಳೆ, ನಿಮ್ಮಿಬ್ರಿಗೂ ಹೋಗಕ್ಕೇನೋ? ಅಮ್ಮ, ಒಂದು ಸ್ವಲ್ಪ BP ನ ಕಮ್ಮಿ ಮಾಡ್ಕೊ, ಹೋಗ್ತಿದ್ದೀವಿ ಆಯ್ತಾ? ಏನ್ ಕಮ್ಮಿ ಇಲ್ಲ. ರಾಮ್ ಫ್ರೆಂಡಾ? ನಾನು ಪಿಕ್ ಮಾಡ್ತೀನಿ. ಅಂಜು, ಎಲ್ಲಿದ್ಯಾ? ನಾನು ನಿನಗೋಸ್ಕರ ದೇವಸ್ಥಾನದಲ್ಲಿ ಕಾಯ್ತಾ ಇದ್ದೀನಿ. ಬರ್ತೀಯ ಅಲ್ವಾ? ನೀನು ಇಲ್ಲಿಗೆ ಬಂದರೆ ನಾವೆಲ್ಲಾದರೂ ದೂರ ಹೋಗೋಣ. ನಮ್ಮ ಜೀವನನ ನಾವು ಕಟ್ಕೊಳ್ಳೋಣ. ಆಮೇಲೆ ಯಾವ ಪ್ರಾಬ್ಲಮೂ ಇರಲ್ಲ. ಅಂಜು, ಹಲೋ, ಕೇಳಿಸ್ತಾ ಇದೆ ಅಲ್ವಾ? ಅಂಜು, ಹಲೋ. ಇವಳು ಯಾಕೆ ವಿಡಿಯೋ ಕಾಲ್ ಮಾಡ್ತಿದ್ದಾಳೆ? ನಾನು ದೇವಸ್ಥಾನದಲ್ಲಿ ಇದೀನ ಇಲ್ವಾ ಅಂತ ಚೆಕ್ ಮಾಡೋದಕ್ಕ? ಅಂಕಲ್, ವಿಡಿಯೋ ಕಾಲ್ ಮಾಡಿ ಏನೂ ಮಾತಾಡದೆ ಅದು ಯಾಕೆ ಕಟ್ ಮಾಡಿದ್ಲು? ಮೋಸ್ಟ್ಲಿ ಬರ್ತಿದ್ದಾಳೆ ಅನ್ಸುತ್ತೆ. ನಾನು ಇಷ್ಟೆಲ್ಲ ಸರ್ಕಸ್ ಮಾಡಿದ್ಮೇಲೆ ಅವಳು ನನ್ನ ತಾಳಕ್ಕೆ ಕುಣಿಲೇಬೇಕು, ಇಲ್ಲಿಗೆ ಬರಲೇಬೇಕು. ಬಂದೇ ಬರ್ತಾಳೆ. ಏ ರಾಮ, ನನಗೆ ಪೆಟ್ಟು ಕೊಟ್ಟೆ ಅಲ್ವೇನೋ? ನೀನು ಪೆಟ್ಟು ಮೇಲೆ ಪೆಟ್ಟು ತಿನ್ಬೇಕು. ನಿನ್ನ ತಂಗಿ ಮನೆಯಿಂದ ಓಡೋಗಿದ್ದಾಳೆ ಅನ್ನೋ ವಿಷಯ ಗೊತ್ತಾದ್ಮೇಲೆ ನೀನು ಹೇಗೋ ಮದುವೆ ಆಗ್ತೀಯಾ? ನೋವೇ ಚಾರ್ಜೆ ಇಲ್ಲ. ಆಮೇಲೆ ನಾನೇ ಕಣೋ ಸೀತಾ ಕೊಳ್ಳೆಗೆ ತಾಳಿ ಕಟ್ಟೋದು. ಹಾಂ, ಅಂಜಲಿ ಒಂದು ನೆಪ ಮಾತ್ರ. ಅವಳಿಲ್ಲಿಗೆ ಬರಬೇಕು, ಸೀತಾರಾಮ ಮದುವೆ ನಿಲ್ಲಬೇಕು. ಅಂಜಲಿ ಆರಾಮಾಗಿ ಮನೆಗೆ ವಾಪಸ್ ಬರಬೇಕು ಅಂದರೆ ನೀನೇ ಈ ಮದುವೆನ ನಿಲ್ಲಿಸಿ ಸೀತಾಗೆ ಒಂದು ಸಣ್ಣ ಟೆನ್ಷನ್ ಕೊಟ್ಟರೆ ಸಾಕು. ಗೇಮ್ ಓವರ್. ಏ ರಾಮ, ನನ್ನನ್ನೇ ಜೈಲಿಗೆ ಕಳಿಸ್ತೀಯ ಅಲ್ವನೋ? ನೀನು ನರ್ಕ ಅನುಭವಿಸ್ಬೇಕು. ಅನುಭವಿಸಾಗ ನಾನು ಮಾಡ್ತೀನಿ ಕಣ, ಮಾಡ್ತೀನಿ. ಹಲೋ. ಹಲೋ ಫ್ರೆಂಡ್. ಸೀಪುಡ, ಏನಾಯ್ತು? ಆಲ್ ಓಕೆ? ಬಾ,
ಬ್ಯಾಡ್ ಅಂಕಲ ನೀನ್ ರುದ್ರಪ್ರತಾಪ್ ಬಗ್ಗೆ ಮಾತಾಡ್ತಿದ್ಯಾ? ಬ್ಯಾಡ್ ಅಂಕಲು ಅಜ್ಜು ಅಕ್ಕನ್ಗೆ ಫೋನ್ ಮಾಡಿದ್ದ. ವಾಟ್? ನಾನೇ ಫೋನ್ ತಗೊಂಡೆ. ಅಂಜು ನಿನ್ ದೇವಸ್ಥಾನಕ್ಕೆ ಎಷ್ಟೊತ್ತಿಗೆ ಬರ್ತೀಯ ಅಂತ ಕೇಳ್ತಾ. ಅಂಜು ಬಾ ನಾವು ಜೀವನ ಕಟ್ಕೊಳ್ಳೋಣ, ಎದುರಿಂದ ದೂರ ಹೋಗೋಣ ಅಂತ ಹೇಳ್ತಿದ್ದ ಫ್ರೆಂಡ್. ನನ್ನ ಮೇಲೆ ಪ್ರೀತಿ ಇದ್ರೆ ನಿನ್ ಬಾ ಅಂಜು ಅಂತ ಹೇಳ್ತಿದ್ದ ಫ್ರೆಂಡ್. ಅವ್ನು ಮತ್ತೆ ಬರ್ತಾರ ಫ್ರೆಂಡ್. ನನ್ ತುಂಬಾ ಭಯ ಆಗ್ತಾ ಇದೆ. ಅಂಜು ಅಕ್ಕನ್ಗೆ ಏನಾದ್ರು ಮಾಡ್ತಾರಾ? ಸಿಪುಟ ಲಿಸನ್, ಆ ರುದ್ರಪ್ರತಾಪ್ ಮತ್ತೆ ನಿನ್ನ ಹತ್ರ ಬರೋದಕ್ಕೆ ನಾನು ಬಿಡೋದಿಲ್ಲ. ಆಲ್ಸೋ ನಮ್ಮ ಫ್ಯಾಮಿಲಿಗೂ ಅವ್ನು ಏನೂ ಮಾಡೋದಕ್ಕಾಗಲ್ಲ. ಓಕೆನಾ? ನಾನಿದ್ದೀನಿ, ಎಲ್ಲ ಸರಿ ಮಾಡ್ತೀನಿ. ಯು ಡೋಂಟ್ ವರಿ. ಓಕೆ? ಆಲ್ಸೋ ಈ ವಿಷಯನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ಯಾಕೆ ಫ್ರೆಂಡ್? ಯಾಕಂದ್ರೆ ಎಲ್ಲರೂ ಸುಮ್ಮನೆ ಟೆನ್ಷನ್ ಆಗ್ತಾರೆ. ಜಸ್ಟ್ ಕೀಪ್ ಇಟ್ ವಿತ್ ಯು. ಓಕೆ ಪುಟ? ಈಗ ನೀನು ನನ್ನ ಹತ್ರ ಹೇಳ್ಕೊಂಡಲ್ಲ, ನನಗೆ ಮಾತ್ರ ಹೇಳಬೇಕು. ಸಚ್ ಎ ಬ್ರೇವ್ ಗರ್ಲ್. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ. ಸಿ ಪುಟ, ಟೆನ್ಷನ್ ಮಾಡ್ಕೋಬೇಡ, ನಾನೆಲ್ಲ ನೋಡ್ಕೋತೀನಿ. ಓಕೆ ಬಾಯ್ ಫ್ರೆಂಡ್. ಬಾಯ್. ಆಲ್ಸೋ ಈ ವಿಷಯನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ಮೊದಲೊಂದಿಪೆ ನಿಮಗೆ ಗಣನಾಥ, ಆದಿಯಲ್ಲಿ ಧರ್ಮಜನು ಪೂಜಿಸಿ ನಿಮ್ಮಯ ಪದ ರಾಜ್ಯಗಳ ಹೊಂದಿದ ಗಣನಾಥ. ನಾನು ದೇವಸ್ಥಾನಕ್ಕೆ ಹೋಗೋದೇ ಸರಿ. ರಾಮು ಅವ್ರಿಗೆ ಇವತ್ತು ಮದುವೆ ಆಗೋದು ಬೇಡ, ಎಲ್ಲರೂ ಸಮ್ಮುಖದಲ್ಲೇ ಆಗೋಣ ಅಂತ ಹೇಳ್ತೀನಿ. ಅದಕ್ಕೂ ಮೀರಿನೂ ಏನಾದರೂ ನಡೆದ್ರೆ ಅದು ಆ ತಾಯಿ ಇಚ್ಛೆ ಅಂತೆ ಅಂತ ಸುಮ್ಮನೆ ಒಪ್ಕೋತೀನಿ. ಸುಖವಾಗಿರು. ಅದಕ್ಕೆ ಶಾಸ್ತ್ರ ಎಲ್ಲ ಮುಗೀತಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿ ಬರಲಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.